ಇವತ್ತು ನಾನು ಆಫ್ಟರ್ ಲಾಂಗ್ ಟೈಮ್ ಬ್ಲಾಗ್ ಶೂಟ್ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ಊರಲ್ಲಿ ಮಾರಿ ಪೂಜೆ, ಅದರ ಲೆಕ್ಕದಲ್ಲಿ ಮಟನ್ ತಂದಿದ್ದೇವೆ, ಅದರದ್ದು ಬಿರಿಯಾನಿ ಮಾಡ್ತಿದ್ದೇವೆ. ಮಟನ್ ಎಲ್ಲ ವಾಶ್ ಮಾಡಿ ಆಯಿತು. ನಮ್ದೆರಡು ಶೆಫ್ಸ್ ಇಲ್ಲಿ ರೆಡಿ ಇದ್ದಾರೆ. ಒಂದು ಅದು ಫ್ಯಾಟ್ ಶೆಫ್, ಇನ್ನೊಂದು ಲೀನ್ ಶೆಫ್. ಓ ಶೆಫ್ ಅದು ಮಡಿಕೆ ಎಲ್ಲ ದೊಡ್ಡ ದೊಡ್ಡದು ಬಂದಿದೆ. ಆದ್ರೂ ಒಂದು 4 ಆ್ಯಪ್ಸ್ ಕಾಣ್ತಿದೆ ಇಲ್ಲಿ. ಮಾತಾಡ್ ಮಾರ, ನಿಮಗೆ ಬಾಯ್ ಬರುದಿಲ್ವಾ? ಬಾಯ್ ಬರುದಿಲ್ಲ. ನಾನು ಬಾಡಿ ಆದ್ಮೇಲೆ ಇನ್ನು ಮಾತಾಡುದು. ಅವನದೀಗ ಬಾಡಿ ಇಲ್ಲ ಅಂತೆ. ಬಾಡಿ ಆದ್ಮೇಲೆ ನೋಡುವ. ನಂದು ಬಾಡಿ ಆಗ್ತಿದೆ. ಲಾಸ್ಟ್ ಒಂದು 1 ಮಂತಿಂದ ನಾನು ಪ್ರೆಪ್ ಮಾಡ್ತಿದ್ದೇನೆ. ಈ ಸಲ ಫುಲ್ 100% ಕೊಡ್ತಿದ್ದೇನೆ. ಇವತ್ತು ನಂದು ಚೀಟ್ ಡೇ. ಅದರ ಲೆಕ್ಕದಲ್ಲಿ ಬಿರಿಯಾನಿ ಮಾಡ್ತಿದ್ದೇವೆ, ಮಟನ್ ಬಿರಿಯಾನಿ. ನಾವು ಆದಷ್ಟು ಇದನ್ನ ಹೆಲ್ದಿ ಮಾಡ್ಲಿಕ್ಕೆ ನೋಡ್ತಿದ್ದೇವೆ. ಅದೇನು ಲೈಕ್ ಎಕ್ಸ್ಟ್ರಾ ಆಯಿಲ್ ಗೀ ಎಲ್ಲ ಯೂಸ್ ಮಾಡೋದಿಲ್ಲ. ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡುವಂತಿದ್ದೇವೆ. ನೋಡುವ ಹೇಗೆ ಆಗ್ತದೆ ಅಂತ ನೋಡುವ. ನಮ್ಮ ಅಭಿಷೇಕದ್ದು ಜಿಮ್ ರೆಡಿ ಆಗ್ತುಂಟು. ಆ ಜಿಮ್ ಈಗ ನಾವು ಸ್ವಲ್ಪ ಟೈಮಲ್ಲಿ ಇನಾಗ್ರೇಟ್ ಮಾಡ್ತೇವೆ. ನಮ್ದು ಫಸ್ಟ್ ಜಿಮ್ ಅದು. ಆದಷ್ಟು ಬೇಗ ರಿವೀಲ್ ಮಾಡ್ತೇವೆ. ಮತ್ತೆ ನೋಡುವ ಹೇಗೆಲ್ಲ ಇರ್ತದೆ ಅಂತ. ಥೀಮ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಇದೆ. ಲೋಕಲ್ ಅಲ್ಲಿ ಎಲ್ಲೂ ಇಲ್ಲ ಆ ಥರ ಜಿಮ್ ಮಾಡ್ತಾ ಇದ್ದೇವೆ. ನಮಗೆ ಅದು ಪರ್ಸನಲ್ ಜಿಮ್, ಮತ್ತೆ ಸ್ವಲ್ಪ ಪ್ರೈವೇಟ್ ಜನಕ್ಕೆ ಮಾತ್ರ ಅಲ್ಲಿ ಎಂಟ್ರಿ ಇರೋದು. ಪಬ್ಲಿಕ್ಕಿಗೆಲ್ಲ ಬರ್ಲಿಕ್ಕಿಲ್ಲ. ಹೀಗೆ ಈ ತರದವರಿಗೆಲ್ಲ ಬರ್ಲಿಕ್ಕಿಲ್ಲ. ಜಿಮ್ ಬರ್ಲಿಕ್ಕೆ ಸಹ ಅಲ್ಲಿ ರೂಲ್ಸ್ ಇರ್ತದೆ. ಆಪ್ಸ್ ಇದ್ದವರಿಗೆ ಮಾತ್ರ ಜಿಮ್ ಬರ್ಲಿಕ್ಕೆ. ನೋಡುವ ಎಂತ ಆಗ್ತದಂತ. ಹಾಗೆಲ್ಲ ಇರುವುದಿಲ್ಲ. ಎಲ್ರು ಬರ್ಬೋದು ಜಿಮ್ಮಿಗೆ. ಎಲ್ರು ಬರ್ಬೇಕಂತವೇ ನಾವು ಎಲ್ರು ಫಿಟ್ ಆಗ್ಬೇಕು ಅಂತಾನೆ ಒಳ್ಳೆ ಜಿಮ್ ಮಾಡ್ತಿರೋದು. ಸೊ ಇದು ನಮ್ಮ ಗ್ರೂಪ್ ಅದು ಫಸ್ಟ್ ಜಿಮ್. ಇನ್ನು ಜಿಮ್ಸ್ ಬರ್ತಾ ಇರ್ತದೆ. ಆ ಜಿಮ್ ಅಲ್ಲಿ ನೋಡಿ ನಮ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗ್ತದೆ. ನಂತರ ಆ್ಯಡ್ ಮಾಡ್ತಾ ಹೋಗ್ತೇವೆ. ಇನ್ನೊಂದು ಜಿಮ್ ಮಾಡಬೇಕು ಅಂತ ಇದ್ದೇವೆ, ಪ್ಲಾನ್ ಇದೆ. ನೋಡುವ ಯಾವಾಗ ಆಗ್ತದಂತ. ಈಗ ಸದ್ಯಕ್ಕೆ ಹಸಿವಾಗ್ತಿದೆ. ಗಂಟೆ ಒಂದು 10-10:30 ಆಗ್ತಾ ಬಂತು. ನಮ್ದು ಬಿರಿಯಾನಿ ಆಗುವಾಗ 11-11:30 ಆಗ್ಬೋದು. ಅದ್ರ ನಂತರನು ನಾನು ಸ್ವಲ್ಪ ನಂಗೆ ಸ್ಟೆಪ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಲಿಕ್ಕಿದೆ. ಅದೆಲ್ಲ ಮಾಡಿ ಮಲ್ಕೊಳ್ಳೋದು. ಸ್ವಲ್ಪ ಬ್ಯುಸಿ ಇದ್ದೆ, ಮತ್ತೆ ನಂದು ಪ್ರೆಪ್ ಸ್ಟಾರ್ಟ್ ಮಾಡಿದ್ದೆ. ಹಾಗಾಗಿ ನಂಗೆ ಅದು ಗ್ರಿಪ್ ಸಿಗ್ತಿರ್ಲಿಲ್ಲ ವಿಡಿಯೋಸ್ ಎಲ್ಲ ಮಾಡ್ಲಿಕ್ಕೆ. ಈ ವಿಡಿಯೋಸ್ ಅನ್ನೆಲ್ಲ ಎಡಿಟ್ ಮಾಡ್ಲಿಕ್ಕೆ ತುಂಬಾ ಟೈಮ್ ಬೇಕಾಗ್ತದೆ. ಅದ್ರ ಜೊತೆಗೆ ಡಯಟ್ ಮಾಡ್ತೇನೆ, ವರ್ಕೌಟ್ ಮಾಡ್ತೇನೆ, ಮತ್ತೆ ನಂದು ಆನ್ಲೈನ್ ಕ್ಲೈಂಟ್ಸ್ ಅದೆಲ್ಲ ಡೈಲಿ ಅಪ್ಡೇಟ್ಸ್ ಎಲ್ಲ ಚೆಕ್ ಮಾಡಿ ಅವರದ್ದು ಪ್ಲಾನ್ಸ್ ಎಲ್ಲ ಚೇಂಜ್ ಮಾಡ್ಲಿಕ್ಕೆ ಇರ್ತದೆ. ಹಾಗಾಗಿ ನನಗೆ ತುಂಬಾ ಟೈಮ್ ಬೇಕಾಗ್ತದೆ. ಅದಕ್ಕೆ ಇಡೀ ದಿನದಲ್ಲಿ ಎಷ್ಟು ಕೆಲಸ ಮಾಡಿದ್ರು ಕೆಲಸ ಎಂಡ್ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಬ್ಯುಸಿ ಇರ್ತೇನೆ. ಬ್ಯುಸಿ ಇದ್ರೆ ಮಾತ್ರ ಲೈಫ್ ಗಮ್ಮತ್ತಾಗೋದು. ಫ್ರೀ ಇದ್ರೆ ಬೋರ್ ಆಗ್ತದೆ. ಅಂಡ್ ನಾನೊಂದು ಲಾಸ್ಟ್ 5 years ಇಂದ ಇದೇ ರೂಟೀನಿಗೆ ಸೆಟ್ ಆಗಿದ್ದೇನೆ. ನನ್ನಂಥವರಿಗೆ ಸ್ವಲ್ಪ ವ್ಲಾಗ್ಸ್ ಎಲ್ಲ ಮಾಡೋದು ಕಷ್ಟ. ಅಂದ್ರೆ ನಿಮ್ಗೆಲ್ಲ ನಂದು ರೂಟೀನ್ ನೋಡಿ ಬೋರಿಂಗ್ ಅಂತ ಅನ್ಸ್ಬೋದು. ಆದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲರದ್ದು ಲೈಫ್ ಒಂದೇ ಲೆಕ್ಕ ಇರೋದಿಲ್ಲ. ನಾನು ಇದನ್ನ ಇಷ್ಟಪಟ್ಟು ಚೂಸ್ ಮಾಡಿದ್ದೇನೆ. ಅದಕ್ಕೋಸ್ಕರ ಹೇಗಾದ್ರೂ ಮಾಡ್ತಾ ಇದ್ದೇನೆ. ನಂಗೆ ಇದು ಲೈಫ್ ತುಂಬಾ ಖುಷಿ ಆಗ್ತದೆ. ನಂಗೆ ಇದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ಏನ್ ಮಾಡ್ತೇನೆ ಅದರಿಂದ ನಂಗೆ ತುಂಬಾ ಹ್ಯಾಪಿನೆಸ್ ಸಿಗ್ತದೆ. ನಂಗೆ ಯಾರದ್ದು ಟೆನ್ಷನ್ ಇಲ್ಲ. ನಂಗೆ ಯಾರು ಬಾಸ್ ಇಲ್ಲ. ನಂಗೆ ನಾನೇ ಅಲ್ಲ. ಒಂದು 5 ವರ್ಷ ಆಯ್ತು. 5 ವರ್ಷದಿಂದ ಮಾಡ್ತಾ ಇದ್ದೇನೆ. ಒಂದಿನಾನು ನಂಗೆ ರಾಂಗ್ ಫೀಲ್ಡ್ ಸೆಲೆಕ್ಟ್ ಮಾಡಿದ್ದೇನೆ, ಅದು ಇದು ಏನು ಫೀಲ್ ಆಗಲಿಲ್ಲ. ನನ್ನ ಕ್ಲೈಂಟ್ಸಿಗೆ ಅವರದ್ದು ಬೆಸ್ಟ್ ರಿಸಲ್ಟ್ ಕೊಡ್ತೇನೆ. ಮತ್ತೆ ನನ್ನ ಬ್ರ್ಯಾಂಡ್ಸ್ ಅದು ಕೆಲಸ ಮಾಡ್ತೇನೆ. ಅದಾದ್ಮೇಲೆ ಈ ಬಾಡಿ ಮೇಂಟೈನ್ ಮಾಡೋದೇ ನಂಗೊಂದು ದೊಡ್ಡ ಕೆಲಸ. ಯಾಕಂದ್ರೆ ನಾನು ಸ್ಪಾನ್ಸರ್ಡ್ ಅಥ್ಲೇಟ್ ಆಗಿರೋದ್ರಿಂದ ಯಾವತ್ತಾದ್ರೂ ಬ್ರ್ಯಾಂಡ್ ಅವ್ರು ಶೂಟಿಂಗ್ ಆದ್ರೆ ಹೋಗ್ಬೇಕಾಗ್ತದೆ. ಹಾಗಾಗಿ ಥ್ರೂ ಔಟ್ ದ ಇಯರ್ ಶೇಪ್ ಅಲ್ಲಿ ಇರ್ಲಿಕ್ಕೆ ಟ್ರೈ ಮಾಡ್ತೇನೆ. ಯಾವತ್ತಾದ್ರೂ ಔಟ್ ಆಫ್ ದ ಶೇಪ್ ಹೋದ್ರೆ ನನ್ನ ಮೂಡ್ ಅಷ್ಟು ಒಳ್ಳೆ ಇರೋದಿಲ್ಲ. ಏನೋ ಒಂಥರ ಫೀಲ್ ಆಗ್ತದೆ. ಬಟ್ ಶೇಪ್ ಅಲ್ಲಿ ಇದ್ದಾಗ ನಂಗೆ ಫುಲ್ ಎನರ್ಜಿ ಇರ್ತದೆ. ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಹೋಲ್ ಇಯರ್ ಶೇಪಲ್ಲಿ ಇರ್ಲಿಕ್ಕೆ ಟ್ರೈ ಮಾಡಿದೆ. ಲಾಸ್ಟ್ ಒಂದು 2 years ಇಂದ ನಾನು ಅಷ್ಟು ಶೇಪಲ್ಲಿ ಇರಲಿಲ್ಲ. ಅಂದರೆ ಅದು ನಂದು ರಿಯಲ್ ಶೇಪೇ ಅಲ್ಲ, ಒಂಥರ ಡಿಫ್ರೆಂಟ್ ಇತ್ತು ಶೇಪ್. ಬಟ್ ಇವಾಗ ನನಗೆ ತುಂಬ ಲೀನ್ ಫಿಸಿಕ್ ಮೇಂಟೈನ್ ಮಾಡಬೇಕು ಅಂತ ಇದ್ದೇನೆ. ಈ ವರ್ಷ ಪೂರ್ತಿ ಅದೇ ಫಿಸಿಕ್ ಮೇಂಟೈನ್ ಮಾಡಿ ಇಡೀ ಕರ್ನಾಟಕನ ಫಿಟ್ ಆಗಲಿಕ್ಕೆ ಇನ್ಸ್ಪೈರ್ ಮಾಡಬೇಕು. ಅದೇ ನಂದು ಗೋಲ್. ಈಗ ನಂದು ಜರ್ನಿಯಲ್ಲಿ ಒಂದು ಇನ್ಸ್ಟಾಗ್ರಾಮಲ್ಲಿ 3.5 ಲಕ್ಷ ಜಾಯ್ನ್ ಆಗಿದ್ದಾರೆ. ಸೊ ಅದನ್ನು ಒಂದು 10 ಲಕ್ಷ ತನಕ ತಗೊಂಡು ಹೋಗ್ಬೇಕು, ಅದೇ ಗೋಲ್. ಆ್ಯಂಡ್ ಎಲ್ಲರೂ ಅವರದ್ದು ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು. ಲೈಫಲ್ಲಿ ಫಿಟ್ನೆಸ್ ಅದು ಇಂಪಾರ್ಟೆಂಟ್ ತುಂಬ ಇದೆ. ಬಟ್ ಫಿಟ್ನೆಸ್ ಅಲ್ಲಿ ಇದ್ದವರು ಫಿಟ್ನೆಸ್ ಅನ್ನು ಅಷ್ಟು ಪ್ರಮೋಟ್ ಮಾಡ್ತಿಲ್ಲ. ನಮಗೆ ಬಿರಿಯಾನಿಗೆ ಐಟಮ್ಸ್ ಇರಲಿಲ್ಲ. ಸ್ವಲ್ಪ ಐಟಮ್ಸ್ ಬ್ಲಿಂಕಿಟಿಂದ ತರಿಸಿದ್ವಿ. ಆ್ಯಂಡ್ ಅದರ ಜೊತೆ ಸ್ವಲ್ಪ ಫ್ರೂಟ್ಸ್ ತರಿಸಿದೆ. ಇದು ಪೇರಳೆ ಹಣ್ಣು, ಮತ್ತು ಒಂದು ಆರೆಂಜ್, ಮತ್ತು ಕ್ಯೂಕಂಬರ್. ಆ್ಯಂಡ್ ಅನಿಯನ್ಸ್ ಇರಲಿಲ್ಲ. ನಮ್ಮ ಹತ್ರ ಅನಿಯನ್ ತರಿಸಿದ್ವಿ. ಇವರು ಐಸ್ ಕ್ರೀಮ್ ತರಿಸಿದ್ರು. ನಾನು 2 ಯೋಗರ್ಟ್ ತರಿಸಿದೆ. ತುಂಬ ದಿನ ಆಯಿತು ಸ್ವೀಟ್ ಏನು ತಿನ್ನಲಿಲ್ಲ ಲಾಸ್ಟ್ 30 days-ಇಂದ. ಈಗ ಬಿರಿಯಾನಿಗೆ ರೆಡಿ ಮಾಡ್ತಾ ಇದ್ದೇವೆ. ಸ್ವಲ್ಪ ಗೀಯಲ್ಲಿ ಫ್ರೈ ಮಾಡ್ತಾ ಇದ್ದೇವೆ. ಮಟನ್ ಒಂದು 2 kg ಇದೆ ನಮ್ಮ ಹತ್ರ. ಲಾಸ್ಟ್ ಟೈಮ್ ನಾವು 1.5 kg ಎಷ್ಟೋ ಮಾಡಿದ್ವಿ. ಆವಾಗ ನಮಗೆ ಸಾಕಾಗಲಿಲ್ಲ. ಅದಕ್ಕೆ ಈ ಸಲ 2 kg ತರಿಸಿದ್ದೇವೆ. ನಮ್ಮ ಮೇನ್ ಶೆಫ್ ಈರುಳ್ಳಿ ಕಟ್ ಮಾಡ್ತಿದ್ದಾರೆ. ಬಾಡಿ ಇದೆ ಅವನದ್ದು,
2 ಸಲ ಆಕ್ಸಿಡೆಂಟ್ ಆಗಿ ಹೋದ್ರು ಸರಿ ಇದೆ ಇನ್ನು ನೋಡುವ ನೆಕ್ಸ್ಟ್ ಆಕ್ಸಿಡೆಂಟ್ ಅಲ್ಲಿ ಏನೆಲ್ಲ ಆಗ್ತದೆ ಅಂತ. ಈ ಸಲ ಈ ಸಲ ಸೆಕೆಂಡ್ ಟೈಮ್ ಇವ ಹಾಸ್ಪಿಟಲ್ಗೆ ಹೋದದ್ದು 1-2 ಮಂತ್ ಅಲ್ಲಿ ರಿಕವರ್ ಮಾಡಿದಾನೆ. ಅಷ್ಟು ಸ್ಟ್ರಾಂಗ್ ಇದ್ದಾನೆ ಇವ, ಯಾವುದು ತಾಗೋದಿಲ್ಲ ಇವನಿಗೆ. ಎಷ್ಟು ಸಲ ಬಿದ್ರು ಹೇಳ್ತಾನೆ, ಅಷ್ಟು ಸ್ಟ್ರಾಂಗ್ ಜನ ಇವ. ಈ ಸಲ ಸುಮಾರು ತಾಗಿತ್ತು ಮಾತ್ರ. ಅದೇ ಇವ ಬದುಕಿದ್ದೆ ದೊಡ್ಡ ಪವಾಡ. ನಾವೆಲ್ಲ ಹೋದಂತ ಅನ್ಕೊಂಡದ್ದು, ಬೆಳಿಗ್ಗೆ ಕಾಲ್ ಬರುವಾಗ ಜನ ಇಲ್ಲ ಅಂತ ಅನ್ಕೊಂಡದ್ದು, ಮತ್ತೆ ನೋಡುವಾಗ ಹಾಸ್ಪಿಟಲ್ ಅಲ್ಲಿ ಇದ್ದ ಕೂಗ್ತಿದ್ದ. ಸೊ ಈಗ ಇಲ್ಲಿದ್ದಾನೆ, ವಾಪಸ್ ಬಂದಿದ್ದಾನೆ. ಲಾಸ್ಟ್ ಟೈಮ್ ಸೇಮ್ ನಾವು ಒಂದು ಕುಕಿಂಗ್ ವಿಡಿಯೋ ಅಂದ್ರೆ ಶೂಟ್ ಮಾಡ್ಲಿಕ್ಕೆ ಹೋಗಿದ್ವಿ. ಅಲ್ಲಿಂದ ಬಂದು ಬೆಳಿಗ್ಗೆ ಎದ್ದು ಹೋದವ, ಮತ್ತೆ ನಾನು ಇವನ ನೋಡಿದ ಹಾಸ್ಪಿಟಲ್ ಅಲ್ಲೇ. ಒಂದ್ಸಲ ನಾವು ಹೊಸಕೋಟೆ ಹೋಗಿ ದಮ್ ಬಿರಿಯಾನಿ ತಿಂದು ಬಂದಿದ್ವಿ. ಅದಕ್ಕಿಂತ ಒಳ್ಳೆ ಆಗ್ತದೆ ನಮ್ಮ ಅಭಿಷೇಕ್ ಮಾಡಿದ ಬಿರಿಯಾನಿ. ನಮ್ದು ಇನ್ನೊಂದು ಮೇನ್ ಶೆಫಿಗೆ ಇಲ್ಲಿ ಎಂತಾದ್ರು ಮಿಕ್ಸಿಯಲ್ಲಿ ಪುಡಿ ಮಾಡ್ತಿದ್ದಾರೆ. ಅವ್ ಮಾಡಿದ ಬಿರಿಯಾನಿ ತಿಂದ್ರೆ ಮತ್ತೆ ನೀವು ಹೊಸಕೋಟೆಗೆಲ್ಲ ಹೋಗುದಿಲ್ಲ, ಇಲ್ಲೇ ಡೈಲಿ ಅಭಿಷೇಕ್ ನಮ್ಮ ಮನೆ ಮುಂದೆ ಕಾಯ್ತಾ ಇರ್ತೀರ. ಆ ತರ ಬಿರಿಯಾನಿ ಮಾಡ್ತಾನೆ ನಾವು. ನಾವು ಇದೇ ಗೀ ಯೂಸ್ ಮಾಡಿದ್ವಿ ಇವತ್ತು. ಫುಲ್ ಫ್ಯಾಟ್ ಇದೆ ಇಲ್ಲಿ. ಈಗ ಬಿರಿಯಾನಿಗೆ ಸ್ವಲ್ಪ ಕ್ಯಾಶ್ಯೂ ನಟ್ ಹಾಕ್ತಿದ್ದೇವೆ, ಗೇರು ಬೀಜ. ಮಟನ್ ಆ್ಯಡ್ ಮಾಡಿದ್ವಿ ಬಿರಿಯಾನಿಗೆ. ಇನ್ನು ನೆಕ್ಸ್ಟ್ ರೈಸ್ ಹಾಕಿ ಸ್ಟೀಮ್ ಕೊಟ್ಟರೆ ನಮ್ಮದು ಬಿರಿಯಾನಿ ರೆಡಿ ಆಗ್ತದೆ. ಹೈ ಪ್ರೋಟೀನ್ ಫುಲ್ ಹೆಲ್ದಿ ಬಿರಿಯಾನಿ ಇದು. ಮಟನಿಗೆ ಈಗ ಸ್ವಲ್ಪ ಗ್ರೀನ್ ಪೇಸ್ಟ್ ಆ್ಯಡ್ ಮಾಡಿದ್ವಿ. ನಮ್ಮದು ಬಿರಿಯಾನಿ ಆಯ್ತಂತೆ. ನೋಡುವ, ಈಗ ನಿದ್ದೆ ಬರ್ತಿದೆ. ನಮ್ಮದು ಬಿಲ್ಡರ್ಸ್ ಎಲ್ಲ ಆಲ್ಮೋಸ್ಟ್ ನಿದ್ದೆ ಮಾಡಿ ಎತ್ಕೊಂಡು ಬರ್ತಿದ್ದಾರೆ. ಬಿರಿಯಾನಿ ಹೇಗಾಗಿದೆ ಅಂತ ನೋಡುವ. ನಮ್ಮ ದಮ್ ಬಿರಿಯಾನಿ ರೆಡಿ ಆಯಿತು. ಈಗ ಟೇಸ್ಟ್ ಮಾಡಿ ನೋಡುವ ಹೇಗಿದೆ ಅಂತ. ಫುಲ್ ಪರಿಮಳ ಬರ್ತಿದೆ ಬಿರಿಯಾನಿ. ಅದು ಈಗ 1.5 kg ಮಾಸ್ ತೆಗಿತಾನೆ. ಅದೇ ನಮ್ದು ಈ ಫ್ಯಾಟ್ ಗೈ ಇದಾನಲ್ಲ ಇವ, ಇವನಿಗೆ 1.5-2 kg ಇವನಿಗೆ ಬೇಕಾಗ್ತದೆ. 1 kg ರೈಸ್, 2 kg ಮಟನ್, 3 kg 2 kg ದೈತ್ಯನಿಗೆ ಬೇಕಾಗ್ತದೆ. ಉಳಿದದ್ದು ನಮ್ಗೆ. ಹಾಗಾಗಿ ಡಯಟ್ ಅಲ್ಲಿ ನಮ್ದು ಜಾಸ್ತಿ ಚೀಟ್ ಆಗುದಿಲ್ಲ. ನೋಡಿ, ಲೋಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಫಸ್ಟ್ ರೌಂಡ್. ನೋಡಿ ನೋಡಿ ನೋಡಿ, ಹಾಕೊಳ್ತಿದ್ದಾನೆ, ನಿಲ್ಲುದಿಲ್ಲ. ನೋಡಿ ನೋಡಿ, ಖಾಲಿ ಪೀಸ್ ಏಕಿ ತಿಂತಾ ಇದ್ದಾನೆ. ಬಿರಿಯಾನಿ ರೆಡಿ ಆಯ್ತು ನಮ್ದು. ಫೈನಲಿ ಪ್ಲೇಟಿಗೆ ಬಂದಿದೆ. ಈಗ ತಿಂದು ಟೇಸ್ಟ್ ನೋಡುವ. ನಮ್ದು ಒಂಜನ ಇಲ್ಲಿ ಲೋಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಆಗಿದೆ. ಹೇಗಾಗಿದೆ ಬಿರಿಯಾನಿ? ಸಾಲಿಡ್ ಆಗಿದೆ. ಸ್ವಲ್ಪ ಬೇಯಬೇಕಿತ್ತು, ರೈಸ್ ಕಮ್ಮಿ ಆಯಿತು. ತಿಂದು ನೋಡುವ ಹೇಗಾಗಿದೆ ಅಂತ. ಕ್ರೇಜಿ ಸಖತ್ತಾಗಿದೆ ಬಿರಿಯಾನಿ. ರೈಸ್ ಸ್ವಲ್ಪ ಕಡಿಮೆ ಆಗಿದೆ, ಇಲ್ಲದಿದ್ರೆ ಇನ್ನೂ ಒಳ್ಳೆ ಆಗ್ತಿತ್ತು. ಈಗ ನಮ್ಮ ಶೆಫ್ ಟೇಸ್ಟ್ ಮಾಡಿ ನೋಡ್ತಾನೆ. ಸಖತ್ತಾಗಿದೆ ಬಿರಿಯಾನಿ. ನೆಕ್ಸ್ಟ್ ಒಂದು ಇಲ್ಲಿ ಬಿರಿಯಾನಿ ಅದು ಸ್ಟಾಲ್ ಹಾಕ್ತೇವೆ. 2 ಬನ್ನಿ, ಒಟ್ಟಿಗೆ ತಿನ್ನುವ. ಒಳ್ಳೊಳ್ಳೆ ಪೀಸ್ ಕೊಡ್ತೇವೆ. ಬೇರೆ ಬಿರಿಯಾನಿಯಲ್ಲಿ 1 ಪೀಸ್ ಕೊಡೋದಲ್ಲ, ನಾವು ನಿಮಗೆ ಹೈ ಪ್ರೋಟೀನ್ ಬಿರಿಯಾನಿ ಕೊಡ್ತೇವೆ. ಫಸ್ಟ್ ಈ ಬಿರಿಯಾನಿ ತಿನ್ನಲಿಕ್ಕಿದೆ. ಅದಾದಮೇಲೆ ನನಗೆ ಸ್ವಲ್ಪ ವಾಕ್ ಮಾಡಿ ಬರ್ನ್ ಮಾಡಲಿಕ್ಕಿದೆ. ಆಮೇಲೆ ಸ್ನಾನ ಮಾಡಿ ಮಲಗೋದು. ಸೊ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವ್ಲಾಗಲ್ಲಿ ನಾವು ಅಭಿಷೇಕ್ನ ಜಿಮ್ ಓಪನಿಂಗ್ಗೆ ಹೋಗ್ತಾ ಇದ್ದೇವೆ. ಸೊ ನೋಡುವ, ಕ್ರೇಜ್ ಇರ್ತದೆ. ಜಿಮ್ ರಿವೀಲ್ ಮಾಡುವ. ಹೆಸರಿನ್ನೂ ಇಡಲಿಲ್ಲ, ಫೈನಲ್ ಆದಮೇಲೆ ನಿಮಗೆ ತೋರಿಸ್ತೇವೆ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.